ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ. ಗಿಲ್ಲಿನೇ ಕಾರಣ. ನನ್ನ ಮದುವೆಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ಗಿಲ್ಲಿ ಅವರೇ ಕಾರಣ ಎಂದ ಕಾವ್ಯ ಶೈವ. ಹೌದು, ಕಲರ್ಸ್ ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಫ್ರೆಂಡ್ಶಿಪ್ ಗೊತ್ತೇ ಇದೆ. ಗಿಲ್ಲಿ ಮಾತ್ರ ಕಾವು ಕಾವು ಎಂದು ಆಕೆಯ ಹಿಂದೆ ಬಿದ್ದಿದ್ದಾರೆ. ಆರಂಭದಲ್ಲಿ ಸುಮ್ಮನಿದ್ದ ಕಾವ್ಯ ಬಳಿಕ ಇದೆಲ್ಲ ನನಗೆ ಇಷ್ಟವಿಲ್ಲ, ನನ್ನನ್ನು ರೇಗಿಸಬೇಡ ಎಂದು ಉಲ್ಟಾ ಹೊಡೆದಿದ್ರು. ಗಿಲ್ಲಿ ಹಾಗೂ ಕಾವ್ಯ ಇಬ್ರು ಫಿನಾಲೆ ತಲುಪಿದ್ದಾರೆ. ನಾನು ಕಾವ್ಯನ ಫಿನಾಲೆವರೆಗೂ ಕರ್ಕೊಂಡು ಹೋಗ್ತೀನಿ ಎಂದು ಗಿಲ್ಲಿ ಹೇಳುತ್ತಿದ್ರು. ಅಚ್ಚರಿ ಎನ್ನುವಂತೆ ಕಾವ್ಯ ಕೂಡ 6 ಮಂದಿ ಫೈನಲಿಸ್ಟ್ಗಳಲ್ಲಿ ಒಬ್ಬರಾಗಿದ್ದಾರೆ. ಈಗಾಗಲೇ ಶೋ 100 ದಿನ ಪೂರೈಸಿದೆ. ಕೊನೆಯ ವಾರದಲ್ಲಿ ಯಾವುದೇ ಟಾಸ್ಕ್ ಇಲ್ಲದೆ ಸ್ಪರ್ಧಿಗಳು ಆರಾಮಾಗಿ ಇದ್ದಾರೆ. ಧ್ರುವಂತ್ ಅವರು ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೊರಬಂದ ಮೇಲೆ ಮನೆಯಲ್ಲಿ ಈಗ 6 ಮಂದಿ ಮಾತ್ರ ಉಳಿದುಕೊಂಡು ಈಗ ನೀನ್ ಮದ್ವೆ ಅದಲ್ಲ ಇಬ್ರು ಒಬ್ರು ಅಲ್ಲಿ ಕಣ್ಣಲ್ಲೇ ಮಾತಾಡ್ತಾರೆ ನೋಡು, ಅದಕ್ಕೆ ಅವ್ರು ಪ್ರೀತಿ ಮಾಡೋರ್ಗೆ ಮಾತ್ರ ಗೊತ್ತೈತದೆ. ಫ್ಯಾಮಿಲಿ ರೌಂಡ್ ವೇಳೆ ಗಿಲ್ಲಿ ಯಾವತ್ತೂ ನಿನ್ನ ಬಿಟ್ಟು ಕೊಟ್ಟಿಲ್ಲ, ನೀನು ಗಿಲ್ಲಿಯನ್ನು ಬಿಟ್ಟು ಕೊಡಬೇಡ, ಗಿಲ್ಲಿಯವರನ್ನ ಅಣ್ಣ ಎಂದು ಕರೆಯಬೇಡ, ನೀವು ಫ್ರೆಂಡ್ಸ್ ಎಂದು ಕಾವ್ಯಗೆ ತಾಯಿ ಸಾವಿತ್ರಿ ಹೇಳಿದ್ದರು. ನಿನ್ನ ಗಿಲ್ಲಿ ಸ್ನೇಹ ಹೊರಗಡೆ ನೆಕ್ಸ್ಟ್ ಲೆವೆಲ್ ಇದೆ ಎಂದು ಕಾವ್ಯ ಸಹೋದರ ಹೇಳಿದ್ದು ಬಳಿಕ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಪ್ರಪೋಸ್ ಮಾಡಲ್ಲ ಐ ಲವ್ ಯು ಅಂತ. ಚೆನ್ನಾಗಿಲ್ವ? ನಾನ್ ಚೆನ್ನಾಗಿಲ್ವಾ? ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.